ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತಂ 6th canto 9th chapter. ಇವಾಗ 31 ಶ್ಲೋಕದಿಂದ ನಾವು ನೋಡಬೇಕು. ಇದು ಬಂದು ದೇವರುಗಳು ಪ್ರಾರ್ಥನೆ. ಸೊ ದೇವರುಗಳು ಏನ್ ಪ್ರಾರ್ಥನೆ ಮಾಡ್ತಾರೆ ಭಗವಂತ ಹತ್ರ ನಾವು ನೋಡೋಣ. ಸೊ ಈ ಪ್ರಾರ್ಥನೆಗಳು ಬಂದು ಇವರು 31 ಶ್ಲೋಕದಿಂದ 45 ಶ್ಲೋಕ ತನಕ ಇವರು ಪ್ರಾರ್ಥನೆ ಮಾಡ್ತಾರೆ. ಇವಾಗ ಟೈಮ್ ಇದೆ ಏನೋ ಗೊತ್ತಿಲ್ಲ, ನೋಡೋಣ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಸೊ ದೇವರುಗಳು ಬಂದು ಇಂದ್ರ ದೇವರುಗಳು ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ದೇವೋತ್ತಮ ಪರಮಪುರುಷರ ಹತ್ರ ಏನ್ ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಓ ದೇವೋತ್ತಮ ಪರಮಪುರುಷ, ಯಾಗ ಫಲ ನಾವು ಎಷ್ಟು ಯಾಗಗಳು ಮಾಡಿದ್ರೆ ಅದಕ್ಕೆ ಫಲ ಕೊಡೋನು ಭಗವಂತನೇ. ನಾವು ತಪಸ್ ಮಾಡಿದರೆ ಅದಕ್ಕೆ ಫಲ ಕೊಡೋನು ಭಗವಂತನೇ. ಸೊ ನಾವು ಏನ್ ಬೇಕೋ ಅದು ಎಲ್ಲ ಕೊಡೋನು ಯಾರು? ಆ ದೇವೋತ್ತಮ ಪರಮಪುರುಷರೇ. ಸೊ ಈ ತರ ಯಾರ್ಯಾರಿಗೂ ಏನೇನ್ ಫಲ ಬೇಕಾಗುತ್ತೋ ಆ ಎಲ್ಲಾ ಫಲಗಳು ಕೊಡೋನು ಆ ಭಗವಂತನೇ. ಸೊ ಅದೇ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿರೋ ಕಾಲ ತತ್ವಗಳು. ಯಾಕಂದ್ರೆ ನಮ್ದು ಕಾಲ ಏನಾಗುತ್ತೆ, ಉರುಡೋಗುತ್ತೆ. ಫಸ್ಟ್ ನಾವು ಚಿಕ್ಕವರಾಗಿದ್ವಿ, ಆಮೇಲೆ ದೊಡ್ಡವರಾಗಿದ್ದೀವಿ, ಇವಾಗ ಇನ್ನು ಸ್ವಲ್ಪ ದೊಡ್ಡವರಾಗಿದ್ದೀವಿ, ಆಮೇಲೆ ಏನಾಗುತ್ತೆ ಓಲ್ಡ್ ಏಜ್ ಆಗುತ್ತೆ, ಆಮೇಲೆ ನಮ್ಗೂ ಜಾಸ್ತಿ ಓಲ್ಡ್ ಏಜ್ ಆಗಿ ತೀರೇ ಹೋಗ್ಬಿಡ್ತೀವಿ. ಸೊ ಇದು ಈ ತರ ಕಾಲಚಕ್ರ ಏನಾಗುತ್ತೆ ಹೊರಡೋಗ್ತಾ ಇದೆ. ಬಟ್ ಈ ಕಾಲ ತತ್ವಗಳೆಲ್ಲರೂ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಆ ಕಾಲ ಚಕ್ರನ ಇಟ್ಕೊಂಡು ಇರೋನೇ ಯಾರಂದ್ರೆ ಭಗವಂತನೇ. ಸೊ ಆ ಚಕ್ರ ಹಿಂದೆ ಹಸುರನ್ನೆಲ್ಲ ಕೊಂಡ್ಬಿಡ್ತಾರೆ ಭಗವಂತ. ಈ ತರ ಎಷ್ಟೋ ನಾಮಗಳು ನಿಮ್ಗಿರುತ್ತೆ. ಸೊ ಆ ತರ ಇರೋ ಭಗವಂತನೇ, ಆ ದೇವೋತ್ತಮ ಪರಮಪುರುಷರೇ, ನಿಮ್ಗೆ ನಮ್ ನಮಸ್ಕಾರಗಳು. ಫಸ್ಟ್ ಅವರು ನಮಸ್ಕಾರಗಳು ಹೇಳ್ತಾರೆ, ಆಮೇಲೆ ಏನೇನ್ ಹೇಳ್ತಾರೆ ನೋಡೋಣ. ಓ ಭಗವಂತ, ನೀವೇ ಈ ಎಲ್ಲಾ ಲೋಕಕ್ಕೂ ಯಜಮಾನರು. ಯಾಕಂದ್ರೆ ಇಲ್ಲಿ ಒಂದೊಂದು ಲೋಕಕ್ಕೂ ಒಬ್ಬೊಬ್ಬರನ್ನ ಅಧಿಪತಿಯಾಗ ಭಗವಂತನೇ ಇಟ್ಟಿದ್ದಾರೆ. ಇವಾಗ ಬ್ರಹ್ಮಲೋಕಕ್ಕೂ ಸತ್ಯಲೋಕಕ್ಕೂ ಅಧಿಪತಿ ಯಾರನ್ನ ಭಗವಂತ ನೇಮನ ಮಾಡಿದ್ದಾರೆ? ಬ್ರಹ್ಮ. ಸೊ ಈ ತರ ಸ್ವರ್ಗಲೋಕಕ್ಕೂ ಇಂದ್ರಾಣಿ. ಸೊ ಈ ತರ ಒಂದೊಂದು ಲೋಕಕ್ಕೂ ಒಬ್ಬೊಬ್ಬರನ್ನ ಅಧಿಪತಿಯಾಗ ಇಟ್ಟಿದ್ ಯಾರಂದ್ರೆ ಭಗವಂತರೇ. ಆದ್ರೆ ಇದು ಎಲ್ಲಾ ಲೋಕನ ಸೃಷ್ಟಿ ಮಾಡಿದ ಯಾರು? ಆ ದೇವೋತ್ತಮ ಪರಮಪುರುಷರೇ. ಬಟ್ ಯಾರಾவது ಈ ತರ ಕರ್ಮ ಕೆಲಸಗಳು ಮಾಡ್ಬೇಕಂದ್ರೆ ಈ ಭೂಲೋಕಲ್ಲಿ ಭಗವಂತ ಅವ್ರನ್ನ ಸೃಷ್ಟಿ ಮಾಡ್ತಾರೆ. ತಪ್ಪು ಮಾಡಿದವರು ಮತ್ತೆ ನರಕಲೋಕಕ್ಕೂ ಹೋಗ್ತಾರೆ. ಸೊ ಈ ತರ ಎಲ್ಲಾ ಲೋಕಗಳನ್ನ ನೇಮನ ಮಾಡಿದು ಭಗವಂತ. ಸೊ ಅವರವರ ಕರ್ಮಗಳ ಅನುಸಾರ ಪ್ರಕಾರ ಭಗವಂತ ನೀವೇ ಒಂದೊಂದು ಜಾಗದಲ್ಲಿ ಇಡೋದು ಭಗವಂತನೇ. ಆದ್ರೆ ಭಗವಂತ ಇರೋ ಜಾಗ ಎಲ್ಲಿ? ಆ ವೈಕುಂಠ ಧಾಮ. ಆ ವೈಕುಂಠ ಧಾಮವೇ ಭಗವಂತ ವಾಸಸ್ಥಳ ಆಗುತ್ತೆ. ಸೊ ಭಗವಂತ, ನೀವು ಈ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿ ಮಾಡಿದಿರ, ಬಟ್ ನಾವೆಲ್ಲ ಇದು ಬಗ್ಗೆ ತಿಳ್ಕೊಳ್ಳಕ್ಕೆ ನಮ್ಗೆ ಆಗಲ್ಲ. ಯಾಕಂದ್ರೆ ಅಷ್ಟು ಜ್ಞಾನಿಗಳಲ್ವಾ ನಾವೆಲ್ಲ, ನಮ್ಗೂ ಅಷ್ಟು ಬುದ್ಧಿ ಇಲ್ಲ, ಸ್ವಲ್ಪ ಕಡಿಮೆ. ಅದಕ್ಕೆ ಇಲ್ಲಿ ದೇವರುಗಳು ಹೇಳ್ತಾ ಇದ್ದಾರೆ, ಅಷ್ಟೆಲ್ಲ ನಮ್ಗೂ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ ಸ್ವಾಮಿ. ನಿಮ್ಗೆಲ್ಲ ಗೊತ್ತು, ಬಟ್ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ತರ ಇರುವ ಆ ದೇವೋತ್ತಮ ಪರಮ ಪುರುಷರಿಗೂ ನಮ್ ನಮಸ್ಕಾರಗಳು ಅವರು ಹೇಳ್ತಾರೆ. ಸೊ ಆಕ್ಚುಲಿ ನೀವು ನೋಡಿದ್ರೆ ಭಗವಂತ ಹತ್ರ ನಾವು ಏನ್ ಯಾಚನೆ ಮಾಡಬೇಕು ಅದೇ ನಮ್ಗೆ ಗೊತ್ತಾಗೋದಿಲ್ಲ. ಆಕ್ಚುಲಿ ಇವಾಗ ನಮ್ಗೆ ಏನ್ ಬೇಕಾಗುತ್ತೋ ಅದು ಮಾತ್ರ ಕೇಳ್ತೀವಿ. ಆದ್ರೆ ನಮ್ ಫ್ಯೂಚರ್ಗೆ ಏನ್ ಬೇಕೋ ಅದ್ರ ಬಗ್ಗೆ ನಮ್ ಭಗವಂತ ಹತ್ರ ಕೇಳೋದಿಲ್ಲ. ಯಾಕಂದ್ರೆ ಅದು ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಷ್ಟು ಬುದ್ಧಿ ಇರೋದಿಲ್ಲ. ಇವಾಗ ನಮ್ಗೂ ತಲೆನೋವು, ಭಗವಂತ ನಮ್ಗೆ ಇವಾಗ ತಲೆನೋವು ಹೋಗ್ಬೇಕು, ಸೊ ಅಷ್ಟೇ. ಆವಾಗ ಏನ್ ಪ್ರಾಬ್ಲಮ್ಮು ಅದು ಮಾತ್ರ ನಾವ್ ಹೇಳ್ತೀವಿ. ಸೊ ಇನ್ ಫ್ಯೂಚರ್ ಬಗ್ಗೆ ನಾವು
ಹೇಳೋದೇ ಇಲ್ಲ. ಯಾಕಂದ್ರೆ ಇವಾಗ ನೋಡಿ, ದೇವರುಗಳು ಏನ್ ಮಾಡ್ತಾರೆ, ನಮಗೂ ಭಗವಂತ ದೇವರುಗಳನ್ನ ಲೋಕದಲ್ಲಿ ರಕ್ಷಣೆ ಮಾಡಿ ಕೊಡಿ ದೇವರುಗಳು ಕೇಳ್ತಾರೆ. ಸೊ ಮತ್ತೆ ಪಿತೃಗಳು ಪಿತೃಲೋಕಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬಿಡ್ತಾರೆ. ಸೊ ಈ ತರ ಅವರವರು ನಿಯಮ ಪ್ರಕಾರ ಇವಾಗ ತಪ್ಪು ಮಾಡಿಯವರು ನರಕಲೋಕಕ್ಕೂ ಹೋಗ್ತಾರೆ. ಆದ್ರೆ ನಿಜವಾದ ಧಾಮ ನಾವು ಎಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರಲ್ವೋ ಆ ಜಾಗ ಬಗ್ಗೆ ಯಾರು ಕೇಳೋದೇ ಇಲ್ಲ. ಇವಾಗ ಟೆಂಪ್ರವರಿಯಾಗಿ ಇವಾಗ ಏನ್ ಪ್ರಾಬ್ಲಮು ಅದು ಮಾತ್ರ ಅವರು ಭಗವಂತ ಹತ್ರ ಕೇಳ್ತಾರೆ. ಅದೇ ಇಲ್ಲಿ ಬಂದು ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ. ಆದ್ರೆ ವೈಷ್ಣವರುಗಳು, ಸೊ ಭಗವಂತನ ಭಕ್ತರುಗಳು, ಆ ವೈಷ್ಣವರುಗಳು ಏನ್ ಮಾಡ್ತಾರೆ, ಅವರು ಬಂದು ಪರ್ಮನೆಂಟ್ ಆಗ ಏನ್ ಬೇಕೋ ಅದ್ರ ಬಗ್ಗೆ ಭಗವಂತ ಹತ್ರ ಕೇಳ್ತಾರೆ. ಟೆಂಪ್ರವರಿ ಪ್ರಾಬ್ಲಮ್ ಬಗ್ಗೆ ಭಗವಂತ ಹತ್ರ ಮಾತಾಡಲ್ಲ. ಸೊ ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಟೆಂಪ್ರವರಿ ಅಂದ್ರೆ ಇವಾಗ ನಮ್ ಟೆಂಪ್ರವರಿ ಆಗಿ ಇರೋ ಈ ಲೋಕಲ್ಲಿ ಈ ಟೈಮಲ್ಲಿ ನಮ್ಗಿರೋ ಕಷ್ಟಗಳ ಬಗ್ಗೆ ಭಗವಂತ ಹತ್ರ ಕೇಳಲ್ಲ. ಅವರು ಪರ್ಮನೆಂಟ್ ಸೊಲ್ಯೂಷನ್ ಎದು ಬೇಕೋ ಅದು ಬಗ್ಗೆ ಅವರು ಆಲೋಚನೆ ಮಾಡಿ ಅದು ಭಗವಂತ ಹತ್ರ ಕೇಳ್ತಾರೆ. ಸೊ ಇವಾಗ ನೀವು ಭಗವಂತ ಹತ್ರ ಟೆಂಪ್ರವರಿ ಪ್ರಾಬ್ಲಮ್ ಬಗ್ಗೆ ಭಗವಂತ ಹತ್ರ ಕೇಳ್ತೀರಾ, ಇಲ್ಲಾಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಭಗವಂತ ಹತ್ರ ಕೇಳ್ತೀರಾ. ಸೊ ಯಾಕಂದ್ರೆ ವೈಷ್ಣವರುಗಳು ಈ ತರ ಕೇಳ್ತಾರೆ ಇಲ್ಲಿ ಬಂದು ಯಾರು ಶ್ರೀಲ ಮಧ್ವಾಚಾರ್ಯರು ಹೇಳಿದ್ದಾರೆ. ಓಕೆ, ಹರೇ ಕೃಷ್ಣ. ಸೊ ನಾವು ಯಾವಾಗ ಏನ್ ಮಾಡ್ಬೇಕು, ವೈಷ್ಣವರ್ಗಳ ತರ ಇರಬೇಕು. ವೈಷ್ಣವர்கள் ಯಾವಾಗ ಆ ಲೋಕ ಹೋಗಬೇಕು ಈ ಲೋಕ ಹೋಗಬೇಕು ಅನ್ನೋ ಅವ್ರಿಗೆ ಆಸೆ ಇರಲ್ಲ. ಅವ್ರು ಯಾವಾಗ ಭಗವಂತನ ಇರೋ ಆ ವೈಕುಂಠ ಧಾಮ, ಆ ಗೋಲೋಕ ಧಾಮಕ್ಕೆ ಹೋಗಬೇಕು ಅಂತ ಅವರೆಲ್ಲ ಆಸೆ ಪಡ್ತಾರೆ. ಅದೇ ತರ ನಾವೆಲ್ಲವೂ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಯಾಕಂದ್ರೆ ವೈಷ್ಣವರುಗಳು ಮತ್ತೆ ಇರೋ ಗ್ರಹಗಳ ಬಗ್ಗೆ ಅವರಿಗೂ ಯೋಚನೆ ಇಲ್ಲ, ಅದ್ರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ, ಅಲ್ಲಿ ಹೋಗಬೇಕು ಅನ್ನೋ ಆಸೆಯೇ ಇರೋದಿಲ್ಲ. ನಿಮ್ಗೆ ಯಾವ್ದು ಆಸೆ ಇದೆ ಏನ್ ಮಕ್ಕಜಿ? ಒಂದು ನಿಮಿಷ ರೀ. ಹರೇ ಕೃಷ್ಣ. ಯಾರಿಗೂ ಏನೋ ಭೌತಿಕವಾಗಿ ಆಸೆ ಇರಬಾರ್ದು. ಏನು ಅದಾದ್ರು ಒನ್ ಡೇ ಪ್ರೈಮ್ ಮಿನಿಸ್ಟರ್, ಒನ್ ಡೇ ನಾವು ಚೀಫ್ ಮಿನಿಸ್ಟರ್ ಆಗಿರ್ಬೇಕು, ಆತರ ಒನ್ ಡೇ ನಾವು ಇಂದ್ರನಾಗಿರ್ಬೇಕು, ಒನ್ ಡೇ ನಾವು ಬ್ರಹ್ಮವಾಗಿರ್ಬೇಕು, ಆ ತರ ಎಲ್ಲ ಏನ್ ಆಸೆ ಇಟ್ಕೋಬಾರ್ದು. ಯಾಕಂದ್ರೆ ಅದೆಲ್ಲ ವೆರಿ ರಿಸ್ಕ್. ನಾವು ಯಾವಾಗ ಭಕ್ತರುಗಳಾಗಿದ್ದು ನಾವು ಭಗವಂತ ಹತ್ರ ಹೋಗಿ ಭಗವಂತನಿಗೆ ಸೇವೆ ಮಾಡೋಣ, ಅದೇ ಶ್ರೇಷ್ಠವಾದದ್ದು. ಓಕೆ, ಸೊ ಇಲ್ಲಿ ದೇವರುಗಳು ಮತ್ತೆ ಏನೇನು ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಓ ದೇವೋತ್ತಮ ಪರಮ ಪುರುಷ ನಾರಾಯಣರೇ, ನೀವೇ ವಾಸುದೇವ ಆದಿ ಪುರುಷ ಮಹಾಪುರುಷರೇ, ಮತ್ತೆ ಮಹಾನುಭಾವ ಮಂಗಳ ಮೂರ್ತಿ, ಪರಮ ಕಲ್ಯಾಣ ಸ್ವರೂಪಿ, ಪರಮ ಕರುಣಾ ಮೂರ್ತಿ, ಪ್ರಪಂಚ ಸೃಷ್ಟಿ ಮಾಡಿದು ಎಲ್ಲ ಲೋಕನೇ ಸೃಷ್ಟಿ ಮಾಡಿದು ನಾಯಕ ನೀವೇ ಸರ್ವೇಶ್ವರ, ಲಕ್ಷ್ಮೀ ಪತಿ, ಎಲ್ಲ ಭಕ್ತಿ ಮೂಲ ಭಗವಂತ ನೀವೇ. ಸೊ ಈ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಸಿಕ್ಕಕ್ಕೋಸ್ಕರ ಕರುಣೆಯಿಂದ ನೀವೇ ಇಲ್ಲಿ ಸಂಚಾರ ಮಾಡಿದಿರ. ಸೊ ಈ ತರ ಸನ್ಯಾಸಿಗಳು ಹೃದಯಲ್ಲಿ ಹೋಗಿ ಆ ಕಾನ್ಶಿಯಸ್ ಆ ಪ್ರಜ್ಞೆನೆ ನೀವೇ ಕೊಟ್ಟಿದ್ದೀರಾ. ಸೊ ಎಲ್ಲ ಭಕ್ತರುಗಳು ನಿಮ್ ಭಗವಂತನ ಮೇಲ್ಗಡೆ ಅಷ್ಟು ಒಂದು ಶುದ್ಧ ಎಂದು ಅವರ ಹೃದಯಲ್ಲಿ ನಿಮ್ ಸ್ವರೂಪ ಅವರು ನೆನೆಸ್ಕೊಳ್ಳಕ್ಕ ಆಗುತ್ತೆ. ಸೊ ಭಕ್ತಿ ಇದ್ರೆ ಮಾತ್ರ ಇದೆಲ್ಲ ಆಗುತ್ತೆ. ಸೊ ಈ ತರ ಅಜ್ಞಾನಲ್ಲಿ ಇರೋರ್ಗೆ ಇದು ಗೊತ್ತಾಗೋದಿಲ್ಲ. ಸೊ ಅವರ ಹೃದಯಲ್ಲಿ ಶುದ್ಧವಾಗಿ ಯಾರಿಗೆ ಇರುತ್ತೋ ಅವರೇ ಭಗವಂತನ್ನೇ ತಿಳ್ಕೊಳ್ಳೋಕೆ ಆಗುತ್ತೆ. ಸೊ ಭಗವಂತನ ಈ ತರ ಅನುಭವಿಸಬೇಕಂದ್ರೆ ಫಸ್ಟ್ ನಾವು
ಭಕ್ತರಾಗಿರ್ಬೇಕು. ಆ ತರ ಭಕ್ತರಾಗಿ ಇದ್ರೆ ಮಾತ್ರ ಭಗವಂತನ ನಾವು ಅನುಭವಿಸಕ್ಕೆ ಆಗುತ್ತೆ. ಅಷ್ಟು ಆನಂದವಾಗಿರುತ್ತೆ. ಆ ದಿವ್ಯ ರೂಪನಿ ನೋಡಕ್ಕೆ ಎಲ್ಲಾ ಭಕ್ತರುಗಳು ಅಷ್ಟು ಆಸೆ ಪಡ್ತಾರಂತೆ. ಓನ್ಲಿ ಭಕ್ತರು ಮಾತ್ರ ಇದು ನೋಡಕ್ ಆಗುತ್ತಲ್ವಾ, ಮತ್ತೆ ಯಾರ್ಗೆ ಇದು ನೋಡಕ್ ಆಗಲ್ಲ. ನೀವು ನೋಡಿದ್ರೆ ಭಗವಂತ ಅಂತರ್ಯಾಮಿಯಾಗ ಎಲ್ಲಾ ಹೃದಯಲ್ಲಿ ಇರ್ತಾರೆ, ಯಾಕಂದ್ರೆ ಪರಮಾತ್ಮ ಅಲ್ವಾ. ಸೊ ಆ ಪರಮಾತ್ಮವೇ ಏನು ನಮ್ಮ ಹೃದಯಲ್ಲಿ ಅಂತರ್ಯಾಮಿಯಾಗಿ ಇರ್ತಾರೆ. ಬಟ್ ದೊಡ್ಡ ದೊಡ್ಡ ಋಷಿಗಳು, ಮಹರ್ಷಿಗಳು ಈ ತರ ಕಾರ್ಣೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು ಅವರೆಲ್ಲ ಅವರು ನೋಡಕ್ಕಾಗುತ್ತೆ. ಆದ್ರೆ ಸಾಮಾನ್ಯ ಭಕ್ತರುಗಳು ಏನು ಭಗವಂತನೇ ಅಂತರ್ಯಾಮಿಯಾಗಿರುವ ಪರಮಾತ್ಮನೇ ನೋಡಕ್ಕೆ ಆಗುತ್ತೆ. ಯಾಕೆ ಆ ದೇವೋತ್ತಮ ಪರಮಪುರುಷರಾಗಿರುವ ಕೃಷ್ಣನೇ ನೋಡಕ್ ಆಗುತ್ತೆ. ಸೊ ಭಗವಂತ ಮಾತ್ರ ಇಲ್ಲ, ಭಗವಂತ ಜಡೆಯಲ್ಲಿ ಚತುರ್ವ್ಯೂಹಗಳು ಅವರ ಹತ್ರವೇ ಇರುತ್ತೆ. ಯಾಕಂದ್ರೆ ಭಗವಂತ ವೈಕುಂಠದಲ್ಲಿ ನಾರಾಯಣರಾಗಿ ಇರುವಾಗ ಅವರ ಜೊತೆಯಲ್ಲಿ ಈ ಚತುರ್ವ್ಯೂಹಗಳಿರುತ್ತೆ. ಯಾರು? ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧರು. ನಾವು ಆಲ್ರೆಡಿ ಭಾಗವತದಲ್ಲಿ ನೋಡಿದೀವಿ. ಓಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಘರ್ಷಣಾಯ ಚ. ಸೊ ಭಗವಂತನೇ 4 ಸೈಡು 4 ಜನ ಯಾವಾಗ ಭಗವಂತ ರಕ್ಷಣೆ ಮಾಡ್ತಾ ಇರ್ತಾರಂತೆ. ಯಾರು? ವಾಸುದೇವರು, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧರು. ಅದೇ ಇಲ್ಲಿ ಬಂದು ಚತುರ್ವ್ಯೂಹವಾಗ ಕೊಟ್ಟಿರ್ತಾರೆ. ಸೊ ಅವರು ಬಂದು ಯಾವಾಗ ಭಗವಂತ ಜೊತೆವೇ ಇರ್ತಾರೆ. ಸೊ ಭಗವಂತ ನಿಮ್ಗೂ ಯಾವೊಂದು ಆದರೂ ಏನ್ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೂ ಯಾವೊಂದು ಭೌತಿಕವಾದ ದೇಹ ಇಲ್ವೇ. ಬಟ್ ಇಲ್ಲಿರೋ ದೇವರುಗಳಿಗ ಏನಿದೆ? ಭೌತಿಕವಾದ ದೇಹ ಇರುತ್ತೆ. ಬಟ್ ಭಗವಂತ ನಿಮ್ಗೂ ಭೌತಿಕವಾದ ದೇಹವೂ ಇಲ್ಲ, ಈ ಭೌತಿಕ ವಿಷಯಗಳು ಏನೇ ನಿಮ್ಗೂ ಬೇಕಾಗಿಲ್ಲ. ಬಟ್ ನೀವು ಏನು ಅಷ್ಟು ಕರುಣೆಯಿಂದ ಎಲ್ಲಾರ್ಗೂ ಕೊಡ್ತಾ ಇದ್ದೀರಾ. ನೀವೇ ಏನ್ ಮಾಡ್ತೀರಾ? ಈ ಭೌತಿಕಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಮಾಡೋದು ಭಗವಂತ ನೀವೇ. ನೀವಿಲ್ಲಂದ್ರೆ ಏನಾಗುತ್ತೆ? ಈ ಭೌತಿಕಲ್ಲೇ ಏನೇ ಇಲ್ಲ, ಎಲ್ಲ ಹೋಗ್ಬಿಡುತ್ತೆ. ಸೊ ನೀವೇ ಎಲ್ಲಾನು ಇಟ್ಕೊಂಡು ಎಲ್ಲಾನೇ ಕೊಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ. ಬಟ್ ನಿಮ್ಗೂ ಈ ಭೌತಿಕಲ್ಲಿ ಇಷ್ಟು ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಗೂ ಭೌತಿಕ ಗುಣಗಳು ಏನೇ ಇಲ್ಲ. ನೀವು ಅಷ್ಟು ಶ್ರೇಷ್ಠರು, ನಿಮ್ ಕೆಲಸಗಳೆಲ್ಲ ಅಷ್ಟು ಶ್ರೇಷ್ಠವಾಗಿರುತ್ತೆ. ಭಗವಂತ ನೀವ್ ಮಾಡೋ ಕೆಲಸಗಳು ನಿಮ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಅಷ್ಟು ದುರ್ಲಭವಾಗಿರುತ್ತೆ. ಸೊ ಭಗವಂತ ಆಕ್ಚುಲಿ ಇಲ್ಲಿ ಬಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ, ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತಹಂ. ಸೊ ಆ ದೇವೋತ್ತಮ ಪರಮ ಪುರುಷರು ಶ್ರೀಕೃಷ್ಣರು ಎಲ್ಲಿದ್ದಾರೆ? ಆ ಗೋಲೋಕ ಬೃಂದಾವನಲ್ಲಿ ಇರ್ತಾರೆ. ಯಾಕಂದ್ರೆ ಕೃಷ್ಣರು ವಾಸಸ್ಥಳ ಆ ಗೋಲೋಕ ಬೃಂದಾವನ ಅಂತೆ. ಸೊ ಭಗವಂತ ಅಲ್ಲಿಯೂ ಇರ್ತಾರೆ, ಈ ಭೌತಿಕ ಲೋಕಲ್ಲಿಯೂ ಇರ್ತಾರೆ. ಸೊ ಅದೇ ತರ ಭಕ್ತರುಗಳು ಇದ್ರ ಬಗ್ಗೆ ಭಕ್ತರುಗಳಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಭಕ್ತರುಗಳಿಗೂ ಅಷ್ಟು ಒಂದು ಪ್ರಿಯವಾಗಿರ್ತಾರಂತೆ ಭಗವಂತ. ಯಾಕಂದ್ರೆ ಭಗವಂತರ ಅವರ ನೋಡು ಭಕ್ತರುಗಳು ಏನ್ ನೋಡ್ತಾರೋ ಅದೆಲ್ಲ ಅವರು ಭಗವಂತನ ರೂಪದಲ್ಲಿ ನೋಡ್ತಾರೆ. ಓ ಭಗವಂತನೇ ಅನುಗ್ರಹದಿಂದ ಇದು ನಮ್ಗೆ ಸಿಕ್ಕಿದೆ, ಓ ಇದು ಭಗವಂತನ ರೂಪ. ಸೊ ಈ ತರ ಭಗವಂತನೇ ಅವ್ರು ನೋಡೋ ಒಂದೊಂದು ಅಂಗಲ್ಲಿ ಅವರು ಭಗವಂತನೇ ನೋಡ್ತಾರೆ. ಸೊ ಒಂದೊಂದು ಜಾಗಲ್ಲೇ ಭಗವಂತನ ನೋಡ್ತಾರೆ. ಆವಾಗ ಭಗವಂತನೇ ಆ ತರ ನೆನೆಸ್ಕೊಳ್ತಾ ಇರ್ತಾರೆ. ಸೊ ಆ ತರ ಇರುವಾಗ ಭಗವಂತ ಎಲ್ಲಿ? ಅವರು ಗೋಲೋಕಲ್ಲಿ ಇರ್ತಾರೆ, ವೈಕುಂಠಲ್ಲಿ ಇರ್ತಾರೆ, ಇಲ್ಲಿರೋ ಭೌತಿಕ ಲೋಕಲ್ಲಿ ಇರ್ತಾರೆ, ಎಲ್ಲಾರು ಒಳಗಡೆ ಪರಮಾತ್ಮವಾಗೂ ಇರ್ತಾರೆ. ಸೊ ನೆಕ್ಸ್ಟ್ ಇವಾಗ ಅವ್ರು ಬಂದು ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ನಾವು ಈ 34 ಈ ಶ್ಲೋಕಲ್ಲಿ ನೋಡಿದ್ರೆ ಭಗವಂತನಿಗೂ ಏನಿಲ್ಲ,
ಭೌತಿಕವಾಗಿ ದೇಹ ಇಲ್ಲ. ಅವರು ಡಿಪೆಂಡ್, ಇದು ಅವ್ರಿಗೂ ಡಿಪೆಂಡ್ ಬೇಕಾಗಿಲ್ಲ. ಯಾಕಂದ್ರೆ ಈ ಭೌತಿಕಲ್ಲಿ ಇರೋ ನಾವು ಎಲ್ಲರಿಗೂ ಒಂದು ಡಿಪೆಂಡ್ ಇರುತ್ತೆ. ನಾವು ಯಾರಾದ್ರೂ ಎದುರು ನೋಡಿ ಇರ್ತೀವಿ, ಬಟ್ ಭಗವಂತನಿಗೂ ಆತರ ಎದುರು ನೋಡೋದು ಏನೇ ಇಲ್ಲ. ಅದೇ ತರ ಮತ್ತವ್ರು ನಮ್ಗೆ ಹೆಲ್ಪ್ ಮಾಡತಾರ, ಆತರ ಎಲ್ಲ ನಾವು ನೋಡ್ತಾ ಇದ್ವಿ. ಆತರ ಭಗವಂತನಿಗೆ ಏನೇ ಇಲ್ಲ. ನೆಕ್ಸ್ಟ್ ಬಂದು ಭಗವಂತನೇ ಏನು, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಭಗವಂತನೇ. ಅದೇ ತರ ನಮ್ಗೂ ಆತರ ರೂಪ ಸ್ವರೂಪ ಏನಿಲ್ಲ. ಅದೇ ತರ ನಾವು ಈ ಭೌತಿಕ ಇಲ್ಲಿ ಇರ್ತೀವಿ, ಬಟ್ ಈ ಭೌತಿಕ ಗುಣಗಳು ನಮ್ಮ ಒಳಗಡೆ ಪೂರ್ಣವಾಗಿರುತ್ತೆ. ಆದ್ರೆ ಭಗವಂತ ಈ ಭೌತಿಕ ಲೋಕ ಸೃಷ್ಟಿ ಮಾಡೋದು ಎಲ್ಲ ಕ್ವಾಲಿಟೀಸ್ ಕೊಡೋದು ಎಲ್ಲ ಭಗವಂತನೇ. ಆದ್ರೆ ಈ ಭೌತಿಕ ಗುಣಗಳು ಏನೇ ಭಗವಂತ ಹತ್ರ ಇಲ್ಲ ನೋಡಿ. ಸೊ ಈ ತರ ಅಷ್ಟು ಶ್ರೇಷ್ಠವಾದದು ಯಾರು, ಭಗವಂತ. ದುರವಬೋಧ, ಅதாவது ದುರವಬೋಧ ಅವೆಂದ್ರೆ ಭಗವಂತನ್ನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವುದು ಅಷ್ಟು ಸುಲಭ ಇಲ್ಲ, ಸ್ವಲ್ಪ ಕಷ್ಟವೇ. ನೆಕ್ಸ್ಟ್ ಬಂದು ಸೊ ಇವಾಗ ನಾವು ಬಂದು ಕ್ವಶನ್ಸ್, ಅವ್ರು ಬಂದು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಶ್ನೆಗೆಲ್ಲ ನಮ್ಗಿದೆ, ಇದಕ್ಕೆಲ್ಲ ನೀವೇ ಆನ್ಸರ್ ಕೊಡಬೇಕು. ಇವಾಗ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಸಾಧಾರಣವಾಗ ಈ ಬಂಧಾತ್ಮಕರು ಈ ಭೌತಿಕ ಚಟ್ಟಲ್ಲಿ ಭೌತಿಕವಾಗಿ ಇರೋ ಚಟ್ಟದಿಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಸೊ ಇದು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಆತರ ಇರುವಾಗ ಈ ಭೌತಿಕ ಗುಣಗಳು, ಈ ಭೌತಿಕ ಸೃಷ್ಟಿ ಎಲ್ಲ ಮಾಡಿದೆ ನೀವೇ. ಆದ್ರೆ ಈ ಭೌತಿಕ ಲೋಕಲ್ಲಿ ನೀವಿರ್ತೀರಾ ಇಲ್ಲ. ನೀವು ಈ ಕಾಲ ಕರ್ಮ ಈ ತರ ಎಲ್ಲ ಅಧಿಪತಿ ನೀವೇ. ಒಳ್ಳೆದು ಕೆಟ್ಟದು ಎಲ್ಲ ಕೊಟ್ಟಿದ್ದು ನೀವೇ, ಈ ಫಲ ಕೊಡೋದು ನೀವೇ. ಆದ್ರೆ ನೀವು ಏನಾದ್ರು ಅನುಭವಿಸ್ತೀರಾ? ಸೊ ಸೆಕೆಂಡ್ ಕ್ವಶನ್ ಕೇಳ್ತಾರೆ ಅವರು. ನೆಕ್ಸ್ಟ್ ನೀವು ಬಂದು ಎಲ್ಲಾ ಭೌತಿಕ ಆಸೆಯಿಂದ, ನಿಮ್ಗೆ ಏನೇ ಭೌತಿಕ ಆಸೆ ಇಲ್ಲ, ಬಿಡುಗ ಆತರ ಇರುವ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಇರ್ತೀರಾ ನೀವು. ನೀವು ಯಾವ ಒಂದು ಪಾರಪಕ್ಷ ಎಂದು ಒನ್ಲಿ ಸಾಕ್ಷಿಯಾಗಿರ್ತೀರ, ಅದು ಸಾಕ್ಷಿಭೂತವಾಗಿರ್ತಾರೆ ಹೇಳ್ತಾರಲ್ವಾ ಪರಮಾತ್ಮ ಬಂದು. actually ನಾವು ಇವಾಗ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಮತ್ತೋರ್ಗೂ ನಾವು ಮಾಡಿದ ತಪ್ಪು ಯಾರು ಗೊತ್ತಾಗಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಭಗವಂತ ಪರಮಾತ್ಮ ಅವಾಗ ಎಲ್ಲರ ಹೃದಯಲ್ಲಿ ಇರ್ತಾರೆ. ನಾವು ತಪ್ಪು ಮಾಡಬೇಕು ಅನ್ಕೊಳ್ಳುವಾಗವನೇ ಆ ಜಾಗಲ್ಲಿ ಆ ಮನಸ್ಸಲ್ಲೇ ಭಗವಂತ ಸಾಕ್ಷಿಯಾಗಿ ಕೂತ್ಕೊಂಡಿರ್ತಾರೆ ಅಲ್ವಾ. ಸೊ ಅದೇ ಇಲ್ಲಿ ಅವ್ರು ಕೇಳ್ತಾರೆ, ನೀವು ಒನ್ಲಿ ಸಾಕ್ಷಿಯಾಗಿ ಮಾತ್ರ ಇರ್ತೀರಾ? ಸೊ ಆತರ ಇರುವಾಗ ನಿಜವಾಗ ನೀವು ಏನಾಗಿರ್ತೀರಾ? ನಮ್ಗೂ ನಿಮ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಜಾಸ್ತಿ ಕಷ್ಟವಾಗಿರುತ್ತೆ ಸ್ವಾಮಿ, ದಯವಿಟ್ಟು ನಿಮ್ ಬಗ್ಗೆ ನಿಮ್ಗೆ ಹೇಳಿ, ಈ ತರ ಅವರು ಕೇಳ್ತಾರೆ. ಓಕೆ, ಈ ಕ್ವಶನ್ ನೆನಪಿಟ್ಕೊಳ್ಳಿ, ಮತ್ತೆ ಭಗವಂತ ಅವ್ರಿಗೆ ಆನ್ಸರು ಕೊಡ್ತಾರೆ, ಅವಾಗ ನಾವು ಆನ್ಸರ್ ನೋಡೋಣ. ಸೊ ಆಕ್ಚುಲಿ ಭಗವಂತ ಯಾವಾಗ ಈ ಭೌತಿಕ ಲೋಕಕ್ಕೆ ಬರ್ತಾರೆ? ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚತುಷ್ಕೃತಾಂ. ಸೊ ಭಕ್ತರಲ್ಲಿ ಯಾವಾಗ ರಕ್ಷಣೆ ಮಾಡಬೇಕು, ಅಸುರಗಳನ್ನ ನಾಶ ಮಾಡೋದು. ಸೊ ಈ ತರ ಇರುವಾಗ ಮಾತ್ರ ಭಗವಂತ ಬರ್ತಾರೆ. ಫಸ್ಟ್ ಏನು, ಭಕ್ತರನ್ನ ರಕ್ಷಣೆ ಮಾಡೋದು. ಸೊ ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ. ಸೊ ಭಗವಂತನಕ್ಕೂ ಯಾವಾಗ ಅಸುರ ನಾಶ ಮಾಡೋದು ಅಲ್ಲಿಂದ ಅವರು ಮಾಡಿಬಿಡ್ತಾರೆ, ಆದ್ರೆ ಭಕ್ತರಿಗೆ ರಕ್ಷಣೆ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ ಅವರು ಓಡೋಡಿ ಬರ್ತಾರೆ. ಸೊ ಒಂದು ಟೈಮ್ ಏನಾಗಿದೆ, ಒಂದು ಆ ಕಾಲದಲ್ಲಿ ಮುಘಲಾಯ ರಾಜ ಇದ್ರಲ್ವಾ. ಸೊ ಅವಾಗ ಮುಸ್ಲಿಂ ರಾಜ ಕೇಳ್ತಾರೆ,
ಅಲ್ಲಿ ಬಂದು ಮಂದಿರಿಯಾಗ ಒಂದು ಹಿಂದೂ ಪಂಡಿತ್ ಇದ್ರು. ಸೊ ಅವ್ರ ಹತ್ರ ಈ ಮುಸ್ಲಿಂ ರಾಜ ಬಂದು ಕೇಳ್ತಾರೆ, ಯಾವಾಗ ನಿಮ್ ಭಗವಂತ ಅವತಾರ ತಗೊಂಡು ಬರ್ತಾರಲ್ವಾ, ಸೊ ಆ ತರ ಬರುವಾಗ ಯಾಕೆ ಅವ್ರ ಅಲ್ಲಿಂದ ಇಲ್ಲಿ ಬರ್ಬೇಕು? ಆಕ್ಚುಲಿ ಅಲ್ಲಿಂದು ಅವ್ರಿಗೆ ಎಷ್ಟೋ ಸೇವಕರುಗಳಿದ್ದಾರೆ ನೀವ್ ಹೇಳ್ತೀರಲ್ವಾ, ಅಂದ್ರೆ ಭಗವಂತ ಲೋಕಲ್ಲಿ ವೈಗುಂಠಲ್ಲಿ ಆಗ್ಲಿ ಗೋಲೋಕಲ್ಲಿ ಭಗವಂತನಿಗೆ ಎಷ್ಟೋ ಸೇವಕರುಗಳಿದ್ದಾರೆ. ಸೊ ಅವ್ರನ್ನ ಯಾರಾದ್ರೂ ಕಳಿಸ್ಬೋದಲ್ವಾ ಭಗವಂತ, ಬಟ್ ಭಗವಂತನೇ ಯಾಕೆ ಇಲ್ಲಿ ಬರ್ತಾರೆ? ಅದೇ ಅವ್ರು ಕೇಳಿದ ಪ್ರಶ್ನೆ. ಅವಾಗ ಆ ಪಂಡಿತ್ ಏನ್ ಮಾಡಿದಾರೆ, ಸುಮ್ಮನೆ ಇದ್ಬಿಟ್ಟಿದ್ದಾರೆ. ನಾ ಆನ್ಸರ್ ಆಮೇಲೆ ಹೇಳ್ತೀನಿ, ಇವಾಗ ಹೇಳಕ್ಕಾಗಲ್ಲ, ಹೇಳ್ಬಿಟ್ಟಿದ್ದಾರೆ ಆ ರಾಜ್ಯಸಭೆಯಲ್ಲಿ. ಸೊ ಅವತ್ತು ಈವ್ನಿಂಗು ಬೋಟಲ್ಲಿ ರಾಜ, ರಾಜ ಹೆಂಡತಿ, ರಾಜ ಮೊಮ್ಮಕ್ಕಳು, ಮಗ ಮೊಮ್ಮಕ್ಕಳು ಎಲ್ಲ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಅವಾಗ ಪಂಡಿತು ಇದ್ರು. ಸೊ ಅವಾಗ ಆ ಮೊಮ್ಮಗಗೂ ಓನ್ಲಿ ಫಾರ್ 5 years ಆಗುತ್ತೆ, ಚಿಕ್ಕ ಏಜು. ಆ ಮೊಮ್ಮಗ ಏನಾಗುತ್ತೆ, ಆ ಬೋಟಿಂದು ಕೆಳಗೆ ನೀರಲ್ಲಿ ಬಿದ್ಬಿಟ್ಟಿದ್ದಾರೆ. ಅಲ್ಲಿ ಆ ರಾಜ, ಮುಸ್ಲಿಂ ರಾಜ ಅವರು ಮಂತ್ರಿಗಳು ಇರ್ತಾರೆ, ಸೇನಾಧಿಪತಿ ಇರ್ತಾರೆ, ಎಷ್ಟೋ ಸಿಪಾಯಿಗಳು ಇರ್ತಾರೆ, ಎಲ್ಲ ಇರ್ತಾರೆ. ಆದ್ರ ಮೊಮ್ಮಗ ನೀರಲ್ಲಿ ಬಿದ್ದಿದ ಕ್ಷಣ ಏನ್ ಮಾಡ್ತಾರೆ, ಟಕ್ಕನು ರಾಜ ಜಂಪ್ ಮಾಡಿ ಹೋಗಿ ಅವ್ರ ಮೊಮ್ಮಗನೇ ಆಚೆ ನೀರಿಂದ ಆಚೆ ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಅವ್ರ ಜೊತೆ ಸಿಪಾಯಿಗಳೆಲ್ಲ ಜಂಪ್ ಮಾಡಿದ್ದಾರೆ, ಮತ್ತೆ ಆ ಮಗುನಿ ಬೋಟಿಗೆ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಪಂಡಿತು ಅವಾಗ ಹೇಳಕ್ಕೆ ಶುರು ಮಾಡಿದ್ದಾರೆ, ಆಕ್ಚುಲಿ ರಾಜ ನೀವು ಯಾಕೆ ಇಲ್ಲಿ ಜಂಪ್ ಮಾಡಿದ್ದೀರಾ? ನೋಡಿ, ಇಲ್ಲಿ ಇಷ್ಟು ಮಂತ್ರಿಗಳಿದೀವಿ, ಇಷ್ಟು ಸೇನಾಧಿಪತಿ ಮತ್ತೆ ಎಷ್ಟು ಸಿಪಾಯಿಗಳು ನಾವೆಲ್ಲ ಇರ್ತೀವಿ ಅಲ್ವಾ, ನೀವು ನಮ್ಮಂತರ ಹೇಳಕ್ ಆಗುತ್ತಲ್ವಾ? ನಾವು ಹೋಗಿ ಆ ಮಗುನಿ ರಕ್ಷಣೆ ಮಾಡಿದ್ವಲ್ವಾ, ನೀವ್ ಯಾಕೆ ಜಂಪ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಇದೇನಿದು, ನಮ್ಮ ಮಗ ಅಲ್ವಾ, ನೀವೆಲ್ಲ ಅದಾವುದು ಹೇಳ್ತಾರಲ್ವಾ, ಅದಾದ್ರು ನೀವ್ ಜಂಪ್ ಮಾಡ್ತಾರ ಇಲ್ವೋ ಅದು ನೆಕ್ಸ್ಟ್ ಸೆಕೆಂಡ್ರಿ, ಫಸ್ಟ್ ಅದು ನಮ್ಮ ಮಗ, ನಾವ್ ರಕ್ಷಣೆ ಮಾಡಬೇಕು, ಆ ತರ ಓಡೋಡ್ ನೀವ್ ಜಂಪ್ ಮಾಡಿದ್ರ. ಆ ತರ ಭಗವಂತನಿಗೂ ಅವ್ರ ಭಕ್ತರುಗಳ ಮೇಲ್ಗಡೆ ಅಷ್ಟೊಂದು ಪ್ರೀತಿ ಅಂತೆ. ಸೊ ಅಷ್ಟೊಂದು ಪ್ರೀತಿ ಇರೋದಿಂದು ನೀವು ಮತ್ತೋರ್ನಿ ಕಳಿಸೋದು ಬಿಟ್ಟು ಭಗವಂತನೇ ಓಡೋಡಿ ಬರ್ತಾರಂತೆ ಭಕ್ತರನ್ನ ರಕ್ಷಣೆ ಮಾಡಕ್ಕೆ. ಸೊ ಆವಾಗ ಈ ತರ ಹೇಳಿದ ಕ್ಷಣ ಆವಾಗ ಅವ್ರಿಗೂ ಆ ಮುಸ್ಲಿಂ ರಾಜಕ್ಕೂ ಗೊತ್ತೈತಂತೆ, ಓಕೆ ಭಗವಂತ ಅವ್ರ ಭಕ್ತರುಗಳಿಗೂ ಅಷ್ಟು ಬೇಗ ಅವರೇ ಬಂದು ರಕ್ಷಣೆ ಮಾಡಬೇಕು, ಓಡೋಡಿ ಬರ್ತಾರೆ. ಓಕೆ ಓಕೆ ಮಾತಾಜಿ. ಸೊ ಮತ್ತೆ ಇರೋ ಶ್ಲೋಕಗಳು ನಾವು ನಾಳೆ ನೋಡೋಣ. ಇವಾಗ ತಮಿಳ್ ಕ್ಲಾಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ.